ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ. ಸೊ ಇವತ್ತು ಬಂದು ಸೂರ್ಯಗ್ರಹಣ ಹಾಗೆ ಅಮಾವಾಸ್ಯೆ ಎರಡೂ ಇದೆ. ಸೊ ಅದಕ್ಕೆ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಎದ್ದು ಕಿಚನೆಲ್ಲ ಕ್ಲೀನ್ ಮಾಡಿ ಹಾಗೆ ಮನೆ ಗುಡಿಸಿ ಒರೆಸಿ ಆಮೇಲೆ ಬಾಗಿಲಿಗೆ ನೀರು ಹಾಕ್ಕೊಳ್ತಾಯಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಾನು ಈ ಮನೆಗೆ ಬರೋಕ್ಕಿಂತ ಮುಂಚೆಯಿಂದನೂ ಅಂದ್ಕೊಳ್ತಾ ಇದ್ದೆ. ಸೊ ಈ ಥರ ಒಂದು ಸಿಂಗಲ್ ಪೆಂಟ್ ಹೌಸ್ಗೆ ಹೋಗ್ಬಿಟ್ರೆ ಆರಾಮಾಗಿ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಕೊಂಡು ಈ ಥರ ಎಲ್ಲ ಇರಬೇಕು ಅಂತ. ಸೊ ಫೈನಲಿ ಆ ಥರ ಇದ್ದೀನಿ. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಆದರೆ ಮದುವೆ ಆಗಿ ಸ್ಟಾರ್ಟಿಂಗ್ ಒಂದು 4 ವರ್ಷ ರಂಗೋಲಿ ಹಾಕೋದಕ್ಕೆ ಜಾಗನೇ ಇರಲಿಲ್ಲ ನಮ್ಮ ಮನೇಲಿ. ಯಾಕಂದರೆ ಮನೆ ಮುಂದೆ ಚಿಕ್ಕದಾಗಿರೋದು. ಸೊ ಆವಾಗ ಚಿಕ್ಕ ರಂಗೋಲಿ ಹಾಕ್ಕೊಳ್ತಾ ಇದ್ದೆ ಅಷ್ಟೇ. ಸೊ ಈಗ ಸ್ವಲ್ಪ ದೊಡ್ಡದಾಗಿ ಜಾಗ ಇರೋದ್ರಿಂದ ಸೊ ಈ ಥರ ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ಇನ್ನೂ ಮುಂದಕ್ಕಿಲ್ಲ ಪ್ಲ್ಯಾನ್ಸ್ ಇದೆ. ಸೊ ಸಿಮೆಂಟ್ ಹಾಕ್ಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 ವರ್ಷದಿಂದ ಮಾತುಕತೆ ಆಗ್ತಾನೆ ಇದೆ, ಪೇಂಟ್ ಮಾಡಿಸೋದು ಮತ್ತು ಸಿಮೆಂಟ್ ಹಾಕ್ಸೋದು ಇದೆಲ್ಲ. ಸೊ ನೋಡಬೇಕು ಯಾವಾಗ ಮಾಡ್ತಾರೆ ಏನು ಕತೆ ಅಂದ್ಕೊಂಡು. ಸೊ ಆಮೇಲೆ ಇವತ್ತು ಬಂದು ನಾನು ಹಾಕ್ತಿರೋ ರಂಗೋಲಿ 12ರಿಂದ 2 ಫ್ರೆಂಡ್ಸ್. 12ರಿಂದ 2 ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ಸೊ ನಂದು ಒಂದು ರಂಗೋಲಿ ಬುಕ್ಕೇ ಇದೆ ಫ್ರೆಂಡ್ಸ್. ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ರಂಗೋಲಿ ಇದು ಹಾಕಬೇಕು ಅಂತ ಅಂದ್ಕೊಂಡು. ಒಂದು ವರ್ಷದಿಂದನೇ ಯಾವ್ದಾದ್ರು ನೆನಪು ಬರುತ್ತೋ ಯಾವುದಾದ್ರು ನೋಡಿದ್ರೆ ಚೆನ್ನಾಗಿದ್ರೆ ಅದನ್ನು ಹಾಕಿ ಇಟ್ಕೊಳ್ಬಿಡ್ತೀನಿ ಬುಕ್ಕಲ್ಲಿ. ಸೊ ಬೇಕಾದಾಗ ಈ ಥರ ಹಾಕ್ಕೊಳ್ತೀನಿ. ಇನ್ನೊಂದು ಸುತ್ತ ರಂಗೋಲಿ ಹಾಕ್ಕೊಳ್ತಾರಲ್ಲ ಫ್ರೆಂಡ್ಸ್, ಅದು ಎಷ್ಟೇ ಟ್ರೈ ಮಾಡಿದ್ರು ನನಗೆ ಆ ಥರ ರಂಗೋಲಿ ಹಾಕೋದಕ್ಕೆ ಬರ್ತಾಯಿಲ್ಲ. ಸೊ ನೋಡೋಣ, ಚಿಕ್ಕದೇ ಕಲಿತ್ರೆ ಬರುತ್ತೇನೋ ಮುಂದಿನ ದಿನಗಳೆಲ್ಲ. ಆದರೆ ಅದನ್ನು ಕಲಿಯೋಣ. ಸೊ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ನಾನು ರೆಡಿಯಾಗಿ ಸೊ ಫೈನಲಿ ಮಂಗಳವಾರ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇದು ಬಂದು ಮಂಗಳವಾರ. ಇವತ್ತು ಅಮಾವಾಸ್ಯೆ ಪ್ಲಸ್ ಸೂರ್ಯಗ್ರಹಣ ಇದೆ. ಸೊ ಈಗ 8:30 ಆಗಿದೆ ಟೈಮು. ಎಲ್ಲ ಕೆಲಸ ಮುಗಿತು, ಪೂಜೆನೂ ಆಯಿತು. ಈಗ ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬೇಗ ಚಿತ್ರಾನ್ನ ಮಾಡೋಣ. ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು. ಬೇಗ ಚಿತ್ರಾನ್ನ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ರೆಡಿಯಾಗಿ. ಫ್ರೆಂಡ್ಸ್ ಈಗ ಟೈಮ್ ಬಂದು 10:30 ಆಗಿದೆ. ಸೊ 10 ಗಂಟೆಗೆಲ್ಲ ಮನೆ ಬಿಡಬೇಕಿತ್ತು. ಇನ್ನೂ ನಮ್ಮ ಮನೆ ರೆಡಿಯಾಗಿಲ್ಲ. ಈಗ ಅವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಸೊ ನಾಷ್ಟ ಕೂಡ ರೆಡಿಯಾಗಿದೆ, ಚಿತ್ರಾನ್ನ ಮಾಡಿದ್ದೀನಿ, ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ. ವಿಡಿಯೋ ಕೂಡ ಎಡಿಟ್ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿದ್ದೀನಿ. ಈಗ ಅಪ್ಲೋಡ್ಗೆ ಹಾಕಬೇಕು. ಸೊ ಹೋಗ್ತಾ ಗಾಡಿಯಲ್ಲಿ ಅಪ್ಲೋಡ್ಗೆ ಹಾಕೋಣ ಅಂತ. ಸೊ ಈಗ ಆಮೇಲೆ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಫಸ್ಟು ನಮ್ಮ ಮನೆಯವರು 10 ಗಂಟೆಗೆಲ್ಲ ಹೊರಡೋಣ ಅಂತಂದಿದ್ರು. ಅದಕ್ಕೆ ನಾನು ಲೆಮನ್ ರೈಸೇ ಮಾಡಿದೆ. ಇಲ್ಲ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ಮೊದಲೇ ಏನಾದರೂ ರೈಸ್ ಸಾಂಬಾರು ಮಾಡ್ತಿದ್ದೆ. ಸೊ ನಾಷ್ಟ ಕೂಡ ಮಾಡಿಕೊಂಡು ರೆಡಿಯಾಗಿ ಫೈನಲಿ ಈಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಹೋಗ್ತಾ ನಮ್ಮ ಮನೆಯವ್ರು ಬೇಕ್ರಿ ಹತ್ರ ನಿಲ್ಲಿಸಿದ್ದಾರೆ. ಏನು ತೊಗೊಳಕ್ಕೋ ಗೊತ್ತಿಲ್ಲ. ದಿಲ್ಪೋಸ್ ಅಂತ ತೊಗೊಳ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಡಯಟ್ ಮಾಡ್ದಂಗೆ ನಮ್ಮ ಮನೆಯವ್ರ ಹತ್ರ ಸಣ್ಣ ಆದಂಗೆ ಫ್ರೆಂಡ್ಸ್. ಬೇಡ 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 ಅಂದ್ರೂ ತಿನ್ನು ಅಂತ ಕೊಡಿಸ್ತಾ ಇರ್ತಾರೆ. ಫ್ರೆಂಡ್ಸ್ 12:45 ಅಲ್ವಾ ಬಂದ್ವಿ ಇಲ್ಲಿ ದೇವಸ್ಥಾನ ಹತ್ರ. ಸೊ ಈಗ ಟೈಮ್ ಬಂದು 2:30 ಆಗಿದೆ. ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ನೋಡಿ, ಎಲ್ಲೋ ಹೋಗಿ ಕೋಲು ಹುಡ್ಕೊಂಡು ಕೋಲಲ್ಲಿ ಆಟ ಆಡ್ಕೊಂಡು ಇಷ್ಟೊತ್ತರೆಗೂ ಚೇಪಿಕೆ ಮಾಡಬೇಕು ನಿಂತ್ಕೊಂಡು ಎಲ್ಲೋ ಹೋಗ್ಬಿಟ್ಟು ಇವಾಗ ಬರ್ತಾಯಿದ್ದಾರೆ. ಪೂಜೆ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ಇನ್ನೂ ಕೆಂಡ ಕೂಡ ಹಾಕಿಲ್ಲ. ಸೊ ಜನನೂ ಅಷ್ಟು ಬಂದಿಲ್ಲ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಲೇಟ್ ಆಗುತ್ತೆ ಅನಿಸುತ್ತೆ, 3 ಗಂಟೆ ಆಗುತ್ತೆ. ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರಿಂದ ನೋಡಿ ಆ ನಾಯಿ ಮರಿ ಬೇರೆ ಹೋಗ್ತಾ ಇದೆ. ಎಲ್ಲಿಗೋ ಕರ್ಕೊಂಡು ಹೋಗ್ತಾಯಿದ್ದಾರೆ ನಾಯಿ ಮರಿನ. ಅಲ್ಲಿಗೆ ಸ್ಟಾಪ್ ಆಗೋಲ್ಲ, ಹೋಗ್ತಾಯಿದೆ. ಈ ಫ್ರೆಂಡ್ಸ್ ಬೆಂಕಿ ಹಾಕಿದ್ದಾರೆ ಗಾಳಿಗೆ. ಬಿಸಿಲುಗಳ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿ. ಶೆಕೆ ಆಗ್ತಾಯಿಲ್ಲ. ಒಳಗಡೆ ಕೂತ್ಕೊಂಡ್ರು ಶೆಕೆ, ಈಚೆಗಡೆ ಬಂದರೆ ಇದ್ದದ್ದು ಬಿಸಿ.
ತಾನೇ ಮನೆಗೆ ಬಂದ್ವಿ. ಸೊ ಟೈಮ್ ಬಂದು 5:30 ಆಗಿದೆ. ಸೊ ಮಧ್ಯಾಹ್ನ ಏನು ಊಟ ಎಲ್ಲ ಜ್ಯೂಸ್ ಕುಡಿದಿದ್ದು ಅಷ್ಟೇ. ಸೊ ಈಗ ಬೇಗ ಫ್ರೆಶ್ ಅಪ್ ಆಗಿ ಬೇಗ ಹಾಗಲಕಾಯಿ ತಂದಿದ್ದೀವಲ್ಲ, ನಮ್ಮ ಮನೇಲಿ ನಮ್ಮ ಮನೆಯವ್ರು ಹಾಗಲಕಾಯಲ್ಲಿ ಏನೋ ಮಾಡ್ತಾರಂತೆ. ಸೊ ಬನ್ನಿ ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ಚಿಪ್ಸ್ ಮಾಡ್ತೀನಿ ಅಂತ ಇದ್ದಾರೆ. ಫಸ್ಟು ಊಟ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದರೆ. ಸೊ ನೋಡೋಣ, ಅವ್ರು ಬಂದಮೇಲೆ ಗೊತ್ತಾಗುತ್ತೆ. ಅವರೆಲ್ಲ ಹೋದ್ರು, ಈಗ ನಾನು ಡ್ರಾಪ್ ಮಾಡಿ ಅವ್ರು ಬರೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗ್ತೀನಿ. ಸೊ ಫ್ರೆಂಡ್ಸ್, ಹೊರಗಡೆನೂ ಊಟ ಮಾಡಿಲ್ಲ. ಸೊ ಮನೆಗೆ ಹೋಗಿ ಮಾಡ್ಕೋಣ ಅಂದ್ಕೊಂಡು, ಸೊ ಯಾಕೋ ಈ ನಡುವೆ ಹೊರಗಡೆ ಊಟ ಕಂಡ್ರೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಮನೆಗೆ ಹೋಗಿ ಒಳ್ಳೆ ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ಕೋಣ ಅಂದ್ಬಿಟ್ಟು ಬಸ್ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನಮ್ಮ ಮನೆಯವ್ರು ಹಾಗಲಕಾಯಿ ಗೊಜ್ಜು ಮಾಡಿದ್ರು. ಫ್ರೆಂಡ್ಸ್, ಹಾಗಲಕಾಯಿ ತಿಂದ್ವಿ. ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಗೊಜ್ಜು. ಸೊ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಚಪಾತಿ ಜೊತೆಗೆ ಮಾಡ್ಕೊಳ್ಬೇಕು ಅಂತ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದಾರೆ. ಮೇ ಬಿ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಾ ಇರ್ಬೋದು ನಮ್ಮ ಮನೆಯವರು, ಗೊತ್ತಿಲ್ಲ. ಸೊ ಫೈನಲಿ ಎಲ್ಲ ರೆಡಿ ಮಾಡಿಕೊಟ್ಟು ಅವರೇ ಒಗ್ಗರಣೆ ಹಾಕಿದ್ರು. ಆಮೇಲೆ ಚಿಪ್ಸ್ ಮಾಡ್ತೀನಿ ಅಂತಂದರು. ಫ್ರೆಂಡ್ಸ್, ಜಾಸ್ತಿನೇ ಬಂದಿತ್ತು ಹಾಗಲಕಾಯಿ, ಅರ್ಧ kg 30 ರೂಪಾಯಿ. ಸೊ ಅದಕ್ಕೆ ಚಿಪ್ಸ್ ಮಾಡ್ತೀನಿ ಅಂದರು. ಅದಕ್ಕೂ ಒಂದಷ್ಟು ಕಟ್ ಮಾಡಿ ಉಪ್ಪು ಹಾಕಿ ಅರಿಶಿನ ಹಾಕಿ ನೆನೆಸಿಟ್ಟಿದ್ದೀನಿ. ಅದೊಂದು ಅರ್ಧ ಅವರ್ ನೆಂದಿದ್ದಾದಮೇಲೆ ಸೊ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಬಂದ್ಬಿಟ್ಟು ಕಬಾಬ್ ಪೌಡ್ರ್ ಇತ್ತು, ಅದನ್ನು ಹಾಕಿ ಕಬಾಬ್ ಥರ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಕಬಾಬ್ ಥರ ಮಾಡಿಕೊಡ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕಸರೆ ಅಂತ ಗೊತ್ತೇ ಆಗ್ತಾಯಿದ್ದಿಲ್ಲ, ಕಹಿ ಅಂತ. ಸೊ ಯಾರ್ಯಾರು ಹಾಗಲಕಾಯಿ ತಿನ್ನೋದಿಲ್ಲ, ಈ ಥರ ಮಾಡಿಕೊಡಿ ಚಿಪ್ಸ್ ಥರ. ಸೊ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಜಸ್ಟ್ ಹಾಗಲಕಾಯಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಎಣ್ಣೆಲಿ ಹಾಕಿದ್ರೆ ಮುಗೀತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ.